ಏನ್ ಮಗ ಮಾಮೂಲಿ ಕೇಳಿದಕ್ಕೆ ಕೊಡಕ್ಕಾಗಲ್ಲ ಅನ್ನಂತೆ ಏನ್ ಸಮಾಚಾರ? ಇಲ್ಲಣ್ಣ ಬಿಸ್ನೆಸ್ ತುಂಬಾ ಡಲ್ ಆಗೈತೆ. ಸಾಯಂಕಾಲ ಕೊಟ್ಬಿಡ್ತೀನಿ. ಸಾಯಂಕಾಲ? ಸರಿ ಸರಿ, ಅಲ್ಲಿ ಗಂಟ ಈ ಅಂಗಡಿ ನಮ್ದೆ. ಎಂಜಾಯ್ ಮಾಡಿ ಬರ್ರ. ಹಾಯ್ ಆಂಟಿ. ಸಾರಿ. ನಾಲ್ಕು ಜನದ ಮುಂದೆ ಕಿನ್ನ ಕೊಡ್ತಲ್ಲ ನಂಗೆ. ಹೊರಗಡೆ ನೋಡು, ಸಾವಿರಾರು ಜನದ ಮುಂದೆ ನಿನ್ ಮರ್ಯಾದೆ ಹ್ಯಾಕ್ ಕಳ್ತೀನಿ ಅಂತ. ಏನಂದೆ? ಲೋಫರ್? ಈ ಲೋಫರ್ ಏನು ಅಂತ ಇವಾಗ ತೋರಿಸ್ತೀನಿ. ಯಾವ ನನ್ನ ಮಗ ಬಂದು ನಿನ್ ಕಾಪಾಡ್ತಾನ ನಾನು ನೋಡ್ತೀನಿ. Doctor, how is his condition? He is out of danger. ಹೆದರ್ಕೊಳ್ಳೋಂಥದ್ದು ಏನಿಲ್ಲ. ಸಿಸ್ಟರ್? Yes, doctor. ಇವರಿಗೆ 2 ml ಲೈಮಾಲ್ ಕೊಡಿ. Okay. ಸಿದ್ದು. ನೀನೇನು ಬದುಕಿದೀಯಾ? ನೀನು ಯೋಗ್ಯತೆ ನನ್ನ ಕಡೆ ಹೊಡೆದ್ರು. ಯಾರಪ್ಪ ನೀನು? ಈ ಸೂರ್ಯನ ಮಗನಿಗೆ ಜನ್ಮ ಕೊಟ್ಟವನ್ರಿ. ನೋಡಿದ್ರೆ ಮಾಡ್ಕೊಂಡಿರೋದನ್ನ ಇನ್ನೂ ರಾತ್ರಿ ಮಲಗಿಲ್ಲ. ಅದಕ್ಕೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಈ ತರ ನನ್ನ ಮಕ್ಕಳು ಯಾಕೆ ಬದುಕಿಸಿದೀರಾ ಅಂತ. ಯಾವ್ದಾದ್ರು ಇಂಜೆಕ್ಷನ್ ಮಾತುಗಳನ್ನ ಕೊಟ್ಟು ಒಂದೇ ಸಲ ಸಾಯಿಸ್ಬಿಡುತ್ತಾನೆ. ಅಪ್ಪ ಸುಮ್ನೆ ಹೋಗಪ್ಪ. ಹೋಗ್ತೀನ ನಿನ್ನ ಹೋಗ್ತೀನಿ. ಡಿಸ್ಚಾರ್ಜ್ ಆಗ್ಬಾರಪ್ಪ. ಬಾ ಮನೆಗೆ ಕಾದಿದೆ ನಿನಗೆ.
ಓಹೋ ಸುವರ್ ನನ್ನ ಮಗ ಸಿನಿಮಾ ಹೀರೋ ತರ ಫೈಟ್ ಬೇರೆ ಮಾಡಕ್ ಹೋಗಿದ್ದಾನೆ. ಮೂತಿಗೆ ಅದ ಬೇರೆ ಕೇಳು. ಬಾ ಮನೆಗೆ. ನಾನು ಮಕ್ಕಳ್ರ ಏನೋ ಇವರಪ್ಪ ಚಪ್ಪರ್ ಆಡ್ದಂಗ್ ಆಡ್ತಾನಲ್ಲ. ಇವನ್ ಬಿಡು, ನಮ್ಮಪ್ಪ ಇವನ್ಗಿಂತ ದೊಡ್ಡ ಚಪ್ಪರು. ಚಪ್ಪರ್ ಅಂದ್ರೆ? ಅದು ಏನಿಲ್ಲ ಬಿಡಿ ಮೇಡಮ್. ಸಾರಿ ಮೇಡಮ್, ನೀವೇನು ಬೇಜಾರು ಮಾಡ್ಕೋಬೇಡಿ. ನಮ್ಮಪ್ಪನ ಸ್ವಭಾವನೇ ಹಾಗೆ. ಅದಕ್ಕೆಲ್ಲ ನೀನ್ ತಲೆ ಕೆಡಿಸ್ಕೋಬೇಡ. ಯು ಟೇಕ್ ರೆಸ್ಟ್. ಸಿದ್ದು, ಒಂದ್ ನಿಮಿಷ. ತಗೋ. ಸಾಕು ಬಿಡಿ ಮೇಡಮ್. ಅಮ್ಮ, ಅಪ್ಪ, ಎಷ್ಟು ಚೆನ್ನಾಗಿ ಕಾಣಿಸಿದೆ ಗೊತ್ತಾ? ಕೊಡಿಸ್ತೀನಿ ಅಂತೇಳಿ ನಿನ್ನ ಆಸೆ ಎಲ್ಲ ತಿರ್ಸ್ಕೊಂಡ್ಬಿಟ್ಟ. ನೀನು ಸೀರೆ ತಾನೆ ಕೂಡಿಸ್ತಿದೆ. ಅಮ್ಮ, ನಾನೊಂದ್ ಸ್ವಲ್ಪ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ. ಸರಿ ಮಗ, ಹೋಗಿ ನಿಧಾನ ಬಾ. ಇದಕ್ಕೇನು ಕಮ್ಮಿ ಇಲ್ಲ. ನೀನೇನು ಇಲ್ಲಿ? ಅದು ಅದು ಇಲ್ಲೇ ಸಂಜೆ ಮನೆಗೆ ಹೋಗೋಣ ಅಂತ ಹೊಟ್ಟಿದೆ. ಅಷ್ಟ್ರಲ್ಲಿ ನಿಮ್ಮನೆ. ಲೋ, ಸುಳ್ಳು ಹೇಳಕ್ಕೂ ಬರಲ್ವಲ್ಲೋ. ಸಂಜು ಮನೆ ಇಲ್ಲೆಲ್ಲೋ ಬರುತ್ತೆ. ಅವನಿರೋದು ಸದಾಶಿವ ನಗರದಲ್ಲಿ. ನನ್ನ ಹತ್ರನೇ ಚೋಡ್ತಿಯಲ್ಲ. ಸರಿ ಸರಿ, ಬಾ ಒಳಗೆ. ಏನು ತುಂಬಾ ಹಾರ್ಡ್ ಸ್ಟಡಿನಾ? ಎಂತದು ಇಲ್ಲ, ಹಾರ್ಡ್ಲಿ ಸ್ಟಡೀಸ್. ಬಾ. ಏಯ್, ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ಬಾ, ಕೂತ್ಕೊಳ್ಳು. ಮನೆ ತುಂಬಾ ಚೆನ್ನಾಗಿದೆ ಕಣೆ. ಮನೆ ಅಷ್ಟೇ, ಇಲ್ಲಿರೋರ್ ಮನ್ಸಲ್ಲ. ಯಾಕೆ ಹಾಗೆ ಹೇಳ್ತಾ ಇದ್ಯಾ? ಫಸ್ಟ್ ಟೈಮ್ ಬಂದಿದ್ಯಾ? ಟೀಯಾ ಕಾಫಿ? ಕಾಫಿ? ಎನಿಥಿಂಗ್. ಕಾಫಿ. ಮಮ್ಮಿ ಬಿಸ್ಕೆಟ್ಸ್ ಎಲ್ಲ ಎಲ್ಲಿಡ್ತಾರೆ? ಓ ಅಜಯ್, ನಮಸ್ಕಾರ. ಓಹ್, ಸೆಂಟ್ ಫ್ಲವರ್, ಶ್ರೀಮಂತರ ಮನೆ ಫ್ಲವರ್. ಏನ್ ಓದ್ತಾ ಇರೋದು ಸಾಹೇಬ್ರು? ಏನಿಲ್ಲ, ಸುಮ್ನೆ ಹಾಗೆ ಬೇಜಾರ್ಗೆ. ತಗೊಳ್ಳು. ಇದೇನೋ ಮನೇಲಿ ಒಬ್ಳೆ ಇದೆಯಾ? ಪೇರೆಂಟ್ಸ್ ಯಾರು ಇಲ್ವಾ? ಇಲ್ಲ, ಒಬ್ಬೊಬ್ರು ಒಂದೊಂದ್ ಕಡೆ ಹೋಗಿದ್ದಾರೆ. ಅದಿರ್ಲಿ, ರೆಸ್ಟ್ ತಗೊಳೋದ್ ಬಿಟ್ಟು ಏನ್ ಬಂದಿದ್ದು ಸಾಹೇಬ್ರು? ಅದು ಅವತ್ ನೀನ್ ಹಾಸ್ಪಿಟ್ಲಿಗೆ ಬಂದು ನನಗೆ ಹೇಳ್ದೆ ಕೇಳ್ದೆ ಹೊಟ್ಟೋದ್ಯಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಷ್ಟೇ. ಏಯ್, ನಾನ್ ಮನೆಗ್ ಬಂದಿದ್ ಗೊತ್ತಾದ್ರೆ ನಿಮ್ ಪೇರೆಂಟ್ಸ್ ಏನು ತಿಳ್ಕೊಳಲ್ಲ ತಾನೆ? ಹೆದರ್ ಪುಕ್ಲ, ಯೋಚನೆ ಮಾಡ್ಬೇಡ್ವೋ. ಫ್ರೀ ಆಗಿರು. ನಮ್ಮಪ್ಪ ಟೂರ್ಗ್ ಹೋಗಿದ್ದಾರೆ, ಬರಕ್ 4 ದಿನ ಆಗುತ್ತೆ. ಅಮ್ಮ ಮಾಮೂಲು ಹರಿಕತೆ ಅಂತ ದೇವಸ್ಥಾನಕ್ ಹೋಗಿದ್ದಾರೆ. 10 ಗಂಟೆ ಮುಂಚೆ ಬರಲ್ಲ. ಅದಿರ್ಲಿ, ಕಾಫಿ ಹೇಗಿದ್ಯೋ?
ನಿನ್ನಷ್ಟೇ ಚೆನ್ನಾಗಿದೆ. ಇದಕ್ಕೇನ್ ಕಮ್ಮಿ ಇಲ್ಲ. ಪಾಪ ಯಾವಾಗ ಬಂದ್ರಿ? ಪಾಪ ಇವನು ಸಿದ್ರಾಜ್ ಅಂತ ನನ್ ಕ್ಲಾಸ್ಮೇಟ್. ಫಿಸಿಕ್ಸ್ ನೋಟ್ಸ್ ಬೇಕಿತ್ತಂತೆ, ಅದಕ್ಕೆ ಬಂದಿದ್ದ. ಐ ಸಿ. ಫಿಸಿಕ್ಸ್. ಎಸ್ ಸರ್. ಅಚ್ಚಾ ಫಿಸಿಕ್ಸ್ ನೋಟ್ಸ್ ಕೇಳೋದಕ್ ಬಂದ್ಯೋ ಅಥವಾ ಇವಳು ಫಿಸಿಕ್ಸ್ ನೋಡೋದಕ್ ಬಂದ್ಯಾ? ಸರ್ ನೀವ್ ದೊಡ್ಡವರು, ನೀವ್ ಈ ತರ ಎಲ್ಲ ಮಾತಾಡ್ಬಾರ್ದು. ನಾನು ಆ ತರ ಎಲ್ಲ ಮಾತಾಡ್ಬಾರ್ದಂತೆ. ಇನ್ಯಾವ ತರ ಮಾತಾಡ್ಬೇಕು? ಇಡಿಯಟ್. ಪಾಪ ಅವನು ಪ್ಲೀಸ್ ಏನು ಅನ್ಬೇಡಿ, ಅವ್ನು ತುಂಬಾ ಒಳ್ಳೆಯವನು. ನನ್ಗೆ ಏನ್ ಬೇಕಾದ್ರೂ ಅನ್ನಿ. ಎಕ್ಸಾಮ್ಸ್ ಹತ್ರ ಬಂದಿದ್ಯಲ್ಲ, ಅದಕ್ಕೆ ನೋಟ್ಸ್ ಕೇಳೋಕ್ ಬಂದಿದ್ದ. ಇನ್ನೊಂದು ಮಾತು ನೀನೇನಾದ್ರೂ ಮಾತಾಡಿದ್ರೆ ನಿನ್ನ ಚರ್ಮ ಸುಲ್ದು ಬಿಡ್ತೀನಿ. ಕತ್ತೆ ಲೌಡಿ. ನಿನಗೇನಾದ್ರೂ ಅನುಮಾನ ಇದ್ರೆ ಲೆಕ್ಚರರ್ಸ್ ಇದ್ದಾರೆ, ಅವ್ರನ್ನ ಹೋಗಿ ಕೇಳ್ಬೇಕಾಗಿತ್ತು. ಇವನ್ ಯಾಕೆ ಇಲ್ಲಿ ಕರೆಸ್ದೆ? ಅದು ಈ ಮನೆಯಲ್ಲಿ ದೊಡ್ಡವರು ಅನ್ಸ್ಕೊಂಡ್ರೆ ನಾವ್ಯಾರು ಇಲ್ಲೇ ಇರೋವಾಗ. ಇಡಿಯಟ್, ನೀನೆಲ್ಲೋ ಇರೋದು? ನಿಮ್ಮಪ್ಪ ಅನ್ಸ್ಕೊಂಡ್ರೆ ಪ್ರಾಣಿ ಏನ್ ಕೆಲಸ ಮಾಡ್ತಾ ಇದ್ದಾನೋ? ಸರ್ ನಾವು ಪಾಳ್ಯದಲ್ಲಿರೋದು ಸರ್. ನಮ್ ತಂದೆ ಟ್ಯಾಕ್ಸಿ ಡ್ರೈವರು ಸರ್. ಪಾಳ್ಯದಲ್ಲಿರೋನು ಅಂದ್ರೆ ನೀನೊಬ್ಬ ಸ್ಲಮ್ನವನು, ನಿಮ್ಮಪ್ಪ ಒಬ್ಬ ಜುಜುಬಿ ಟ್ಯಾಕ್ಸಿ ಡ್ರೈವರ್. ಲೇ, ಇವಳಪ್ಪ ಯಾರು ಗೊತ್ತೇನೋ? ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮ್ಯಾಗ್ನೆಟ್, ಲಕ್ಷಾಧಿಪತಿ, ಕೋಟ್ಯಾಧಿಪತಿ. ಈ ಮನೆ ಒಂದೊಂದು ಮೆಟ್ಟಿಲನ್ನು ಯಾರಾದ್ರೂ ಹತ್ತಬೇಕಾದ್ರೆ 10 ಸಲ ಯೋಚನೆ ಮಾಡ್ತಾರೆ. ಅಂತಾದ್ರಲ್ಲಿ ನೀನು ಇಲ್ಲಿವರೆಗೂ ಯಾವ ಧೈರ್ಯದಲ್ಲಿ ಬಂದ್ಯೋ? ಔಟ್. Get out. Get out of my sight, I say. Get out. ಸಿದ್ದು, ಏನಾಯ್ತು ಅಂದ್ರೆ? ಯಾರ ಹುಡುಗ? ಬಂದ್ಯಾ? ಬಾ. ನಿನ್ನ ಮುದ್ದಿನ ಮಗಳು ಕಾಲೇಜಿನಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರ ಮಿಂಡ. ನಾನು ಬಿಸ್ನೆಸ್ ಮಣ್ಣು ಮಸಿ ಅಂತ ಊರೂರು ಅಲಿತಾ ಇರ್ತೀನಿ. ಈ ಮನೆ ಕಾಯ್ಬೇಕಾಗಿರೋ ನೀನು ಪುರಾಣ ಪುಣ್ಯಕ್ಷೇತ್ರ ಅಂತ ದೇವಸ್ಥಾನ ಅಲಿತಾ ಇರು. ಇಲ್ಲಿ ನಿನ್ನ ಮುದ್ದಿನ ಮಗಳು ಅವಳು ಬೇಕಾದವನ್ನ ತೆಕ್ಕೆಗೆ ಹಾಕೊಂಡು ಕಾಮನಿಲೆ ನಡೆಸ್ತಾ ಇರ್ಲಿ. ಛೇ, ನಾನು ಒಂದು ದಿನ ಈ ಮನೆಯಲ್ಲಿ ಇರ್ಲಿಲ್ಲ ಅಂತಂದ್ರೆ ಈ ಮನೆ ಒಳಗೆ ಯಾರ್ಯಾರು ಬರ್ತಾರೋ ಯಾರ್ಯಾರು ಹೋಗ್ತಾರೋ ಒಂದು ಅರ್ಥ ಆಗುದಿಲ್ಲ. ಎಷ್ಟು ಬೋರಿಂಗ್ ಕಣೆ. ಏನ್ ಬೋರಿಂಗ್? ಲೆಕ್ಚರರ್ ತಲೆ ತಿಂತಾರಪ್ಪ. ಏನೂ ಇಲ್ಲ. ವೈಶು ಎಲ್ಲ ಹೋಗಿದ್ದೆ? ಎಲ್ಲೆಲ್ಲ ಹುಡ್ಕದಿಲ್ಲ? ಇಲ್ಲ ಕಣೆ, ಇಲ್ಲೇ ಇದ್ದೆ. ಸಿದ್ದು ನೋಡ್ದೇನೆ. ಸಿದ್ದುನಾ? ಸಿದ್ದುನ ವೆಹಿಕಲ್ ಪಾರ್ಕಿಂಗ್ ಹತ್ರ ನೋಡ್ದಂಗಿತ್ತು ಕಣೆ. ಅಲ್ಲಡೆ ಹೋಗ್ತಾ ಇದ್ದಾನೆ. ಸಿದ್ದು ನಿಂತ್ಕೊಳ್ಳೋ. ನಾಳೆ ಶಾರುಖ್ ಪಿಕ್ಚರ್ ರಿಲೀಸ್ ಆಗ್ತಿದೆ ಕಣೆ. ಹೌದಾ? ಸಿದ್ದು, ಐ ಆಮ್ ಸಾರಿ. ಇಟ್ಸ್ ಓಕೆ. ಐ ರಿಯಲಿ ಸಾರಿ. ಇಟ್ಸ್ ಓಕೆ. ಸಿದ್ದು, ಸಿದ್ದು ನಿಂತ್ಕೊಳ್ಳೋ. ಸಿದ್ದು ನಿಂತ್ಕೊಳ್ಳೋ. ಕೂಗ್ತಾ ಇದ್ರು ಹೋಗ್ತಾನೆ ಇದೆಯಲ್ಲ. ನಾನೇನ್ ತಪ್ಪು ಮಾಡಿದ್ನೋ? ನನ್ ಮೇಲೆ ಯಾಕೆ ಕೋಪ? ವೈಶು, ನನಗ್ ನಿನ್ ಮೇಲೆ ಕೋಪ ಇಲ್ಲ, ನನಗ್ ನನ್ ಮೇಲೆ ಕೋಪ. ಈ ದುಡ್ಡು, ಈ ಅಂತಸ್ತು ಇವೆರಡು ಇಲ್ಲದೆ ಹುಟ್ಟೋದು ಈ ಜಗತ್ನಲ್ಲಿ ಕಸ ಕಣೆ, ಕಸ. ನಮ್ಮ ಜನ್ಮಕ್ಕೆ ನಾವೇ ಎಕಡೆ ತಗೊಂಡು ಹುಡ್ಕೋಬೇಕು. ಹುಟ್ಟೋರೆಲ್ಲ ಇಂಥ ಜಾತಿ ಮತ ಮನೆತನ ಅಂತ ಅಪ್ಲಿಕೇಶನ್ ಹಾಕೊಂಡು ಹುಟ್ಟೋಗಿದ್ರೆ ಚೆನ್ನಾಗಿರ್ತಾ ಇತ್ತು. ಸಿದ್ದು, ನನ್ ಮಾತ್ ಸ್ವಲ್ಪ ಕೇಳೋ. ನಿನ್ ಮನ್ಸಿನ ನೋವು ಸಂತ ನನ್ಗೆ ಅರ್ಥ ಆಗುತ್ತೆ ಕಣೋ. ಆದ್ರೆ ನಾನ್ ಏನ್ ಮಾಡ್ಲಿ? ಅಮ್ಮ, ನೀನೇನು ಮಾಡ್ಬೇಡಮ್ಮ, ಸುಮ್ನೆ ಬಾಯ್ ಮುಚ್ಕೊಂಡು ರೈಟ್ ಹೇಳು. ನಿನಗೂ ನಿನ್ ಫ್ರೆಂಡ್ಶಿಪ್ಗೂ ಒಂದ್ ದೊಡ್ಡ ನಮಸ್ಕಾರ. ಸರಿ, ನನ್ ಫ್ರೆಂಡ್ಶಿಪ್ ನಿಮ್ಗೆ ಇಷ್ಟೊಂದು ನೋವು ಕೊಡುತ್ತೆ ಅಂದ್ರೆ ಮುಂದುವರ್ಸು ಅಂತ ನಾನ್ ಖಂಡಿತ ಫೋರ್ಸ್ ಮಾಡಲ್ಲ. ಆದ್ರೆ ಒಂದ್ ಮಾತ್ರ ಜ್ಞಾಪಕ ಇಟ್ಕೋ, ಈ ವೈಶು ಬಯಸಿದ್ದು ನಿನ್ ಫ್ರೆಂಡ್ಶಿಪ್ ನ. ನಿನ್ ಹೃದಯದಲ್ಲಿರೋ ಈ ವೈಶು ಬಗ್ಗೆ ಫ್ರೆಂಡ್ಶಿಪ್ ನೇ ಹೊರತು ನಿನ್ ಜಾತಿ ಕುಲ ಬಣ್ಣಕ್ಕಲ್ಲ ಕಣೋ. ಇಲ್ಲ ಅಂತ ಅದ್ ಯಾವ ಬೋಳಿ ಮಗ ಹೇಳಿದ್ದು? ನೆನ್ನೆ ನಿಮ್ಮ ಅಪ್ಪ ಆಡಿದ ಮಾತನ್ನ ಅವ್ನ ಅಯ್ಯನ್ ಬೇರೆ ಯಾವನಾದ್ರೂ ಹೇಳಿದ್ರೆ ಬುಲ್ಡೆ ಬಿಚ್ಕೊಳಂಗ್ ಇಕ್ತಾ ಇದ್ದೆ. ಸಿದ್ದು, ಒಂದೇ ಒಂದಿನ ನಮ್ಮ ಅಪ್ಪನ್ ಮಾತ್ ಕೇಳಿ ನಿನ್ಗೆ ಇಷ್ಟೊಂದು ಕೋಪ ಬಂತಲ್ಲ? ಹುಟ್ಟದಾಗ್ಲಿಂದು ಒಂದೇ ಒಂದ್ ಪ್ರೀತಿ ಮಾತ್ ಕೇಳ್ದೆ. ಬೈಗಳ ಸುರುಮಳೆಯಲ್ಲಿ ನಾನ್ ಆ ಮನೇಲಿ ಹೇಗಿರ್ಬೋದು ಅಂತ ಗೊತ್ತಾ ನಿನ್ಗೆ? ಗೊತ್ತಾ? ನನ್ ನೆಮ್ಮದಿ
ಪ್ರೀತಿ ವಿಶ್ವಾಸ ಅಂತ ಏನಿದ್ರು ಅದು ನಿನ್ ಜೊತೆಲ್ ಮಾತ್ರ ಕಣೋ, ನಿನ್ ಜೊತೆಲ್ ಮಾತ್ರ. ನಮ್ಮಪ್ಪ ಮಾಡಿದ ತಪ್ಪಿಗೆ ನನಗ್ ಶಿಕ್ಷೆ ಕೊಡ್ತಿದ್ಯಾ? ಆಯ್ತು, ನನ್ಗೆ ಯಾರು ಇಲ್ಲ ಅಂತ ಅನ್ಕೊಳ್ತೀನಿ. ಇನ್ ಮುಂದೆ ನನ್ ಮುಖ ಕೂಡ ನಿನಗ್ ತೋರ್ಸಲ್ಲ. ನನ್ ಪಾಲಿಗೆ ಯಾರು ಇಲ್ಲ ಅನ್ಕೋತೀನಿ. ಏ ವೈಶು ಅಳ್ಬೇಡ್ವೆ. ಏಯ್ ಯಾರಿರ್ಲಿ ಬಿಡ್ಲಿ, ನಾನಿದ್ದೀನ ನಿನ್ ನೋವ್ನ ಹಂಚ್ಕೊಳಕ್ಕೆ. ಅಷ್ಟು ಸುಲಭನಾ ನಮ್ ಫ್ರೆಂಡ್ಶಿಪ್ ಕಟ್ಟಾಗೋದು? ಎಂತೆಂತ ಡಬ್ಬಾ ನನ್ ಮಕ್ಳ ಕೈಲೆಲ್ಲ ಬೈಸ್ಕೊಂಡಿದ್ದೀನಂತೆ, ಅಂತದ್ರಲ್ಲಿ ನಿಮ್ಮಪ್ಪ ಅಂದ್ರೇನೆ ಎಂತ ಫ್ರೆಂಡ್ ಉತ್ಸವನೇ ನಿಮ್ಮಪ್ಪ. ಅದ್ಯಾಕಂಗ ಅಸಹ್ಯ ಪಡ್ತೀಯ? ಆ ಕಾಗೆಗೆ ಏನ್ ಗೊತ್ತಾ ಎಂತ ಜಾಗದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ? ಇರೋ ನಾನು ಒರೆಸ್ತೀನಿ.